ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೀನಿ. ಇದು ತರಕಾರಿ ಹಾಕ್ದೇ ಮಾಡೋ ಉಪ್ಪಿಟ್ಟು. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಬಟಾಣಿ, ಒಂದೆರಡು ಕಡಲೆಬೇಳೆ, ಚಿಕ್ಕ ಕುಕ್ಕರಲ್ಲಿ ಮಾಡ್ಕೊಂಡಿದ್ದೀನಿ. ಹುಡುಗರು ತಿನ್ನಲ್ಲ ಉಪ್ಪಿಟ್ಟು, ನನಗೂ ನಮ್ಮ ಮನೆಯವ್ರಿಗೂ ಅಷ್ಟೆ. ಇವಾಗ ಟೀ ಕಾಯಿಸ್ತಾ ಇದ್ದೀನಿ ಫ್ರೆಂಡ್ಸ್. ತಿಂಡಿ ಆಗಿದೆ, ಇವಾಗ ಟೀ. ಬೆಳಿಗ್ಗೆ ಹೊತ್ತೇನಿಲ್ಲ ಅಂದರೂ ನಮ್ಮ ಮನೆಯವ್ರಿಗೆ ಟೀ ಇರಬೇಕು, ಅದಕ್ಕೆ ಅವ್ರದ್ದು ಪೂಜೆ ಆಯಿತು. ಇವಾಗ ಟೀ ಕೇಳ್ತಾರೆ, ಅದಕ್ಕೆ ಟೀ ಕಾಯಿಸ್ತಾ ಇದ್ದೀನಿ. ಹುಡುಗರೆಲ್ಲ ಹೊರಟ್ರು, ಇನ್ನು ಯಜಮಾನ್ರು ಒಬ್ಬರು ಇದ್ದಾರೆ, ಅವರು ರೆಡಿ ಆಗ್ತಿದ್ದಾರೆ. ಇವಾಗ ನಾನು ಬೆಳಗ್ಗೆ ಹಿಂಗೆ ಇದ್ದೀನಿ, ಎದ್ದೇಳಕ್ಕೆ ಆಗ್ತಾಯಿಲ್ಲ. ಹೊಟ್ಟೆಲ್ಲ ಒಂಥರ ನೋವು, ಅದೇನೋ ಏನು ಹೇಳ್ತಾರೆ, ಅದು ಒಂಥರ ಬಟ್ಟೆ ಬಿದ್ದಂಗೆ ನೋವು ಬರುತ್ತಲ್ಲ, ಆ ಥರ ನೋವು ಬರ್ತಿದೆ ಫ್ರೆಂಡ್ಸ್. ಏನಂತ ಗೊತ್ತಿಲ್ಲ. ಮಾತ್ರೆ ತಂದು ಕೊಡ್ತೀವಿ ಅಂದರು, ನಾನೇ ಬೇಡ ಅಂದೆ. ನೋಡೋಣ ಏನಾಗುತ್ತೆ, ಕಮ್ಮಿ ಆಗುತ್ತೆ ನಿಧಾನಕ್ಕೆ. ಅದೇ ಆ ಸ್ಕ್ರೀನೆಲ್ಲ ಜಾಸ್ತಿ ಇದ್ವಲ್ಲ, ಎಲ್ಲ ಬ್ರಷ್ ಮಾಡಿ ಹಾಕೋದೆ, ಅದು ಜಾಸ್ತಿ ಹೊತ್ತು ಬೇರೆ ಕುತ್ಕೊಂಡೆ, ಅದಕ್ಕೆ ಹಂಗಾಯ್ತು ಅನ್ಸುತ್ತೆ. ಮತ್ತು ಬಟ್ಟೆನೂ ಎಲ್ಲ ನಾನೇ ಮೇಲ್ಗಡೆ ತೊಗೊಂಡೋಗಿದ್ದೆ. ಯಾವಾಗಲೂ ಹುಡುಗರು ಅಥವಾ ಇವರು ಇಡೋರು, ನಾನೇ ತೊಗೊಂಡೋಗಿದ್ದೆ. ಏನು ಹಂಗಾಯ್ತು ಏನೋ. ಇವತ್ತು ಗುರುವಾರ ಡೇ ಇಲ್ಲ, ಹೇಗೆ ಹೋಗುತ್ತೋ ನೋಡೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಟೀ ಕುಡಿಯೋಣ ಫಸ್ಟು. ಟೀ ಕುಡಿದ್ಬಿಟ್ಟು ಸಿಗ್ತೀನಿ. ಯಾರಿದು? ಕೊಡ್ತೀನಿ ಬಾಯಿ ಕಡೆ. ಟೀ 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 ಕುಡಿಯೋಣ, ಬೆಳಗ್ಗೆ ಟೀ. ಇದು ಅವರಿಗೆ, ಇದು ನನಗೆ. ನಾನಿವತ್ತು ಬೆಡ್ಶೀಟ್ಗಳೆಲ್ಲ ತೊಳ್ದಾಕನ ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನೆಯವ್ರು ನೋಡಿದ್ರೆ, ಇನ್ನೂ ಒಂದೆರಡು ದಿವಸ ನೀನು ತೊಳೆಬೇಡ, ಸುಮ್ಮನೆ ಇವಾಗಲೇ ನೋವು ಅಂತಿದ್ದೀಯಾ, ಇನ್ನು ಮತ್ತೆ ಮಲ್ಕೊಂಡೇ ಬಿಡ್ತೀಯಾ ಅಂತ ಹೇಳಿದ್ರು. ಏನು ಮಾಡೋದು ಏನೋ ಆಗುತ್ತೆ. ಇನ್ನು ವರಲಕ್ಷ್ಮಿ ಹಬ್ಬಕ್ಕೆಲ್ಲ ಸ್ಟಾರ್ಟ್ ಆಗುತ್ತಲ್ವಾ, ಎಲ್ಲರೂ ಬಟ್ಟೆ ವಾಶ್ ಮಾಡಿ ಎಲ್ಲ ಹಾಕ್ತಿರ್ತಾರೆ, ಮೇಲ್ಗಡೆ ಜಾಗ ಇರೋಲ್ಲ. ನಾನು ಬೆಡ್ಶೀಟ್ಗಳು ತೊಳ್ದಾಕನ ಅಂತ ಅಂದ್ಕೊಂಡೆ. ಮತ್ತು ಬಿಸಿಲೂ ಇಲ್ಲ ಫ್ರೆಂಡ್ಸ್, ಒಳ್ಳೆ ಸಣ್ಣಗೆ ಹನಿ ಉದುರಿರ್ತೈತೆ, ಇಲ್ಲ ಮೋಡ ಮುಚ್ಕೊಂಡಿರ್ತೈತೆ. ನಮ್ಮ ಮನೆಯವ್ರು ಬಂದರು ನೀರು ತಗೊಂಡು. ಸಿಗ್ನಲ್ ಅವರು ಗಾಡಿ ಆರಾಮ್ ಮಾಡ್ತಾರೆ. ಓಪ ನಾನು ಬಂದೆ ಅಂತ. ಉಪ್ಪಿಟ್ಟು ಮಾಡಿದ್ನ, ಉಪ್ಪಿಟ್ಟು ತಿನ್ನಬೇಕು. ಟೀ ಕುಡ್ದು
ಬೆಳಗ್ಗೆ ಟೀ ಕುಡಿಯೋಕೆ ಇಷ್ಟ ಆಗೋದು, ಆದರೂ ವಿಧಿ ಇಲ್ಲ, ಇಷ್ಟದಾದ ಹೋಗ್ಬೇಕು ಟೀ. ಓಹ್ ಓಹ್, ಏನಿದು? ಪಾಪ, ನಿಮಗೆ ಎನರ್ಜಿ ಬೂಸ್ಟ್ ಆಗಿ ಉಪ್ಪಿಟ್ಟಿದೆ, ಇಲ್ಲಿ ಟೀ ಇದೆ, 5 ನಿಮಿಷ ಸುಧಾರಿಸ್ಕೊಡ್ರಿ. ಮೊಬೈಲ್ ಬಿಡ್ರಿ. ನೋಡಿ ಫ್ರೆಂಡ್ಸ್, ಸುಸ್ತಾಗಿದ್ರು ಮೊಬೈಲ್ ಹಿಡ್ಕೊಂಡು ಮೊಬೈಲಲ್ಲಿ ನೋಡ್ಕೊಂಡಿರ್ಬೇಕು. ಅಯ್ಯೋ, ಇವಾಗೆಲ್ಲ ಹಂಗೆ ಆಡ್ಸಿದ್ರೆ ಭುಜ ನೋವು ಹೋಗುತ್ತೆ ಅಂತನಾ? ಆಡ್ಸು ಮತ್ತೆ. ನೀರು ಬೇಕಾ ಹೇಳು? ಕುಡಿಬೇಕಾ? ನೋಡಿ ಇವ್ರು ಹಿಂಗೆ, ಅವ್ರು ಕುಡಿಯುವಾಗ ನಾನು ಕುಡಿಬೇಕು, ಅದಕ್ಕೆ ನನ್ನ ಟೀ ಇನ್ನೂ ಇಲ್ಲೇ ಇದೆ. ತಣ್ಣಗಾದ್ರೂ ಪರವಾಗಿಲ್ಲ, ಇಟ್ಕೊಂಡು ಕೂತಿದ್ದೀನಿ ಅವ್ರು ಬರಲಿ ಅಂತ. ಆಯಿತು ಅಂದರೆ ಏನು ಫ್ರೆಂಡ್ಸ್, ನಾನು ಮಳ್ಳಿ ಯಾವ ಥರ ಆಡ್ತೀನಂತೀನಿ ನೋಡಿ ಫ್ರೆಂಡ್ಸ್. ಮಳ್ಳಿ ಯಾವ ಥರ ಅಂದರೆ ಏನು ಅಂತ ಗೊತ್ತಾ ಕೇಳೋರು? ಏನು ಹೇಳಪ್ಪ ಮಳ್ಳಿ ಯಾವ ಥರ ಅಂದರೆ? ಫ್ರೆಂಡ್ಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್, ಮಳ್ಳಿ ಯಾವ ಥರ ಅಂದರೆ ಏನು ಅಂತ. ಇದು ನನಗೆ ಬೇಜಾರಾಗಿರೋ ವಿಷಯ. ಇದು ಡಿಪ್ರೆಷನ್. ನಮ್ಮ ಪಾಪ ನೀರು ಎತ್ಕೊಂಡ್ಬರ್ತಾರೆ, ಟೀ ಕಾಯಿಸ್ಬಿಟ್ಟು ನಾನು ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. 1-2 ಸಿಪ್ ಎಳ್ಕೊಂಡೆ, ಆಮೇಕಿಂದ ಬೇಡ ಅವ್ರು ಬರಲಿ ಕುಡಿಯೋಣ ಅಂದ್ಬಿಟ್ಟು ಕಾಯ್ಕೊಂಡಿದ್ದೀನಿ. ಇವ್ರು ನೋಡ್ರೆ ಬಂದ್ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ, ಮಳ್ಳಿ ಯಾವ ಥರ ಆಡ್ತಿದ್ಯಾ ಅಂತ. ನಿಜ ಫ್ರೆಂಡ್ಸ್, ಅದೇನು ಅಂತ ಕಮೆಂಟ್ ಮಾಡಿ. ಈ ಪ್ರಶ್ನೆಗೆ ಉತ್ತರ ಸಿಗಲೇಬೇಕು, ಏನಕ್ಕೆ ಹಂಗಂದ್ರು ಅಂತ. ಹಂಗಿರೋರಿಗೆ ಫ್ರೆಂಡ್ಸ್ ಈ ಕಾಲ, ಒಳ್ಳೆಯವರಿಗೆ ಅಲ್ಲ. ಎಲ್ಲ ಡವ್ ಬೇಡ, ಇದ್ದಾವೆ. ನನ್ನ ಮೇಲೆ ಹಣೆ ಇಟ್ಟು, ನನ್ನ ಮೇಲೆ ಹಣೆ ಇಟ್ಟು ಅನ್ನೋದಂದ್ಬಿಟ್ಟು ಇವಾಗ ಏನು ನೈಸ್ ಮಾಡಕ್ ಬಂದಿದ್ದೀರ? ಫ್ಯಾನ್ ಹಾಕ್ಬೇಕಾ? ಅದಕ್ಕೆ ಅಕ್ವಾಗಾರ್ಡ್ ಹಾಕಿಸ್ಕೋಬೇಕು ಅಂತ ಹೇಳೋದು. ಏನು ಮಾಡೋದು? ಅವ್ರಿಗೆ ಹೇಳೋದು, ಆಮೇಲೆ ಸುಮ್ಮನಾಗೋದು, ಅವ್ರಿಗೆ ಹೇಳೋದು, ಅವ್ರಿಗೆ ಸುಮ್ಮನಾಗೋದು. ಅವರು ಬರಲಿಲ್ಲ, ಹಾಕ್ತೀವಿ ಮನೆಗೆ ಅಂತಂದ್ಬಿಟ್ಟು ಇವರು ಮತ್ತೆ ಫೋನ್ ಮಾಡಿ ಹೇಳಲಿಲ್ಲ. ಹೇಳ್ತಾರೆ ಇವ್ರ ಫ್ರೆಂಡ್ಸೇ ಇದ್ದಾರೆ ಹಾಕೋರು ಅಕ್ವಾಗಾರ್ಡನ್ನ. ಇವ್ರು ಒಂದ್ಸರಿ ಕರೀತಾರೆ, ಬಾರ ಹಾಕ್ಕೊಟ್ಟು ಹೋಗು ಅಂತ. ಬರ್ತೀನಿ ಅಂತಂದಂತಾರೆ. ಮತ್ತು ಅವರು ಫೋನ್ ಮಾಡಲಿಲ್ಲ, ಮತ್ತು ಇವರು ಫೋನ್ ಮಾಡಲಿಲ್ಲ. ಹಿಂಗೆ ಸುಮಾರು ಸರಿ ಆಗೈತೆ. ನಾವು ನೋಡ್ತೀನಿ, ಇಲ್ಲೇ ಶಾಪ್ಗೆ ಹೋಗಿ ಅಕ್ವಾಗಾರ್ಡ್ ತಗೊಂಡ್ಬಂದು ನಾವೇ ಫಿಟ್ ಮಾಡ್ತೀವಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಯಾಕ್ರಿ ನಾನು ಫಿಟ್ ಮಾಡಲ್ವಾ? ಏನೇನು ಫಿಟ್ ಮಾಡಿಲ್ಲ ಹೇಳು? ಹೀಟ್ರಂತೆ ಎಲ್ಲ ನಾನೇ ಫ್ರೆಂಡ್ಸ್ ರೆಡಿ ಮಾಡೋದು. ಹೀಟ್ರ್ ಕೆಟ್ಟೋದ್ರು ನಾನೇ ರೆಡಿ ಮಾಡೋದು. ಹೌದು, ನಾನು ಎಲೆಕ್ಟ್ರಿಷಿಯನ್ ಆಗ್ಬೇಕಾಯ್ತು. ಏನು ಮಾಡ್ತೀನಿ, ಅಷ್ಟು ಓದಿಲ್ಲ. ಓದಕ್ಕೆ ದೇವ್ರ ಅವಕಾಶ ಮಾಡ್ಕೊಡ್ಲಿಲ್ಲ ನನಗೆ. ನೀನೇನ ಅನ್ಕೋ, ಇನ್ನು ಮಳ್ಳಿ ಥರ ಆಡ್ತಿದ್ಯಾ ಅಂತಂದೆ. ನಿಮಗೋಸ್ಕರ ಕಾಯ್ಗ ಮುತ್ಕೊಂಡಿದ್ದಕ್ಕೆ ನಾನು ಟೀ ಕೂಡ ತಣ್ಣಗಾಗೈತೆ, ಬಿಸಿ ಟೀ ಕುಡ್ದಿಲ್ಲ. ನಮ್ಮ ಮನೆಯವ್ರು ಊದ್ಗಡ್ಡಿ ಚೆನ್ನಾಗಿ ಸ್ಮೆಲ್ ಬರ್ತಿಲ್ಲ.
ಅಲ್ಲಿ ಚೆನ್ನಾಗಿ ಸ್ಮೆಲ್ ಬರ್ತಿತ್ತಾನೆ. ಮೇಲೆ ಅಷ್ಟೇ ಹೊಡೆದಿರ್ತಾರೆ ಸೆಟ್ ಕವರ್ ಮೇಲೆ. ಅದು ಆಚೆ ಯೂಸ್ ಮಾಡಿ ಎಲ್ಲ ಹಚ್ಚಿ ನಾವು ಸಾಯಂಕಾಲ ಬೇರೆ ನಾವು ಯಾವಾಗಲೂ ತಗೊಂತೀವಲ್ಲ ಅಲ್ಲಿ ತಗೋಬೇಕಾಯ್ತು. ನೀನೆ ನಾನೇ. ನೀನು ಇದನ್ನ ತಗೋಣ ಸೈಕಲ್ಲು ಅಂದೆ, ಅಲ್ಲಿ ಪಕ್ಕದಾಗ ಅದ್ರ ಕಡ್ಡಿ ಎಷ್ಟಿರ್ತಾವ ಗೊತ್ತಾ? ಸ್ವಲ್ಪ ಬಂದ್ರು ಚೆನ್ನಾಗಿರುತ್ತೆ ಸೈಕಲ್. ಮೊನ್ನೆ ನೋಡ ಸುಮ್ಮನೆ ಬಾಕ ತೆಗಿತಾ ಗಮ್ಮ ಮಾಡುತ್ತೆ ಸೈಕಲ್. ಇದು ಪ್ಯಾಕೆಟ್ ಚೆನ್ನಾಗಿ ಬರ್ತಿತ್ತು ಫ್ರೆಂಡ್ಸ್. ಇದು 50 ರೂಪೀಸ್ ಪ್ಯಾಕೆಟ್ ಆದರೂ ಚೆನ್ನಾಗಿರ್ತಿತ್ತು ಊದ್ಗಡ್ಡಿ. ನಾವು ಮೊನ್ನೆ ಅದ್ಯಾವುದೋ 5 ಮಾರ್ಟಲ್ಲಿ ಹೋಗಿದ್ವಿ, ನಮ್ಮ ಮಗಳೇನ ಗುಡ್ ನೈಟ್ ಹೇಳಿದ್ದಾಳೆ ಅಂದ್ಬಿಟ್ಟು ತರಕ್ಕೆ ಹೋಗಿದ್ವಿ. ಹಂಗೆ ಊದ್ಗಡ್ಡಿನೂ ಕಾಣಿತು, ಊದ್ಬತ್ತಿ ಮತ್ತು ಇನ್ನೇನು ತೊಗೊಂಡೆ, ಊದ್ಬತ್ತಿ ಗುಡ್ ನೈಟು ಅದೇನೋ ತಿನ್ನಕ್ಕೆ ತೊಗೊಂಡಿದ್ದು. ಆಮೇಲೆ ಮಶ್ರೂಮ್ ಈ ತರಕ್ಕೆ ಹೋದಾಗ ಕಣ್ಣಿಗೆ ಕಾಣ್ತಲ್ಲ ಅಂತ ಎತ್ಕೊಂಡು ಬರ್ತಾರೆ. ಆಮೇಲೆ ನೋಡ್ರಿ ಇವಾಗ ಅಷ್ಟು ಪರಿಮಳ ಇಲ್ಲ. ಅದು ಅಲ್ಲಿ ಚೆನ್ನಾಗೇ ಇತ್ತು, ಚೆನ್ನಾಗಿ ಸ್ಮೆಲ್ ಬರ್ತಿತ್ತು. ಅದೇನೋ ಊದ್ಗಡ್ಡಿ ಪ್ಯಾಕೆಟ್ ಜಾಸ್ತಿ ಇದ್ದಾವೆ ಅಂತ ಆ ಥರ ಘಮ ಘಮ ಅಂತಿತ್ತೇನೋ ಗೊತ್ತಿಲ್ಲ. ಇಲ್ಲಿ ಮನೆಗೆ ತಂದು ಹಚ್ಚಿ ನಮ್ಮ ಮನೆಯವ್ರಿಗೆ ಬೆಳಿಗ್ಗೆ ಹಂಗೆ ಅಂತಿದ್ದಾರೆ, ಇದೇನು ಸ್ವಲ್ಪನೂ ಸ್ಮೆಲ್ಲೇ ಇಲ್ಲ ಊದ್ಗಡ್ಡಿದು ಅಂತ. ಏನು ಮಾಡೋಕ್ಕಾಗಲ್ಲ. ನಾವು ಯಾವಾಗಲೂ ತಗೊತೀವಲ್ಲ ಅಲ್ಲೇ ಹೋಗಿ ತೊಗೋಬೇಕು. ನಾವು ಎಲ್ಲೋ ಸಿಕ್ತು ಅಂದ್ಬಿಟ್ಟು ನಾವು ಅಲ್ಲೋಗಿ ಡಿ ಮಾರ್ಟು ಆ ಮಾರ್ಟು ಈ ಮಾರ್ಟು ಅಂತ ಹೋಗ್ತೀವಿ. ಕೆಲವೊಂದು ಸರಿ ಅಲ್ಲೂ ಕೂಡ ನಮ್ಮ ತಲೆಗೆ ಟೋಪಿನೇ ಬೀಳೋದು. ದುಡ್ಡು ಮಾತ್ರ ಅಷ್ಟೇ ಇರ್ತೈತೆ, ಆದರೆ ಊರ್ಗಡ್ಡಿ ಕ್ವಾಲಿಟಿ ಆಗಲಿ ಬೇರೆದು ಏನೋ ಒಂದು ತೊಗೊಂಡ್ರೆ ಅದ್ರ ಕ್ವಾಲಿಟಿ ಕಮ್ಮಿ ಇರ್ತದೆ. ಏನು ಮಾಡೋಕ್ಕಾಗಲ್ಲ ಬಿಡಿ, ಅವರು ವ್ಯಾಪಾರ ಮಾಡೋದು. ನನ್ನ ಕೆಲಸ ಇವತ್ತು ಏನು ಮಾಡಲಿ, ಏನು ಕೆಲಸ ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಬೀರಲ್ಲಿರೋ ಬಟ್ಟೆ ಎಲ್ಲ ತೆಗೆದು ಜೋಡಿಸ್ಬೇಕು. ಅದನ್ನು ಮಾಡೋದಾ, ಏನು ಮಾಡೋದು? ಅಯ್ಯೋ, ನೆನ್ನೆ ಜೋಶಾಗೆಲ್ಲ ತೊಳೆದಾಗ್ತಿದೆ. ನಾಳೆ ಇದು ಮಾಡೋಣ, ನಾಡ್ದು ಅದು ಮಾಡೋಣ ಅಂದ್ಕೊಂಡು ಜೋಶ ತೊಳೆದ್ಬಿಟ್ಟು ಮಳೆಯಲ್ಲಿ ನೆಂದ್ಬಿಟ್ಟು ನಮ್ಮ ಮನೆಯವ್ರಿಗಿನ್ನೂ ಗೊತ್ತಿಲ್ಲ ಫ್ರೆಂಡ್ಸ್ ಇದು. ಇವಾಗ ಇವ್ರಿಗೆ ತಿಂಡಿ ಹಾಕೊಡ. ನೋಡಿ ಫ್ರೆಂಡ್ಸ್, ನಮ್ಮ ಟಿ ವಿ ಎಲ್ಲೈತೆ. ಇಷ್ಟು ದಿವಸ ನಮ್ಮ ಟಿ ವಿನೇ ತೋರಿಸಿ, ಅಂದರೆ ಅದು ನಾವು ಟಿ ವಿ ನೋಡೋದಿಲ್ಲ ನಮ್ಮ ಮನೆಗೆ ನಾವು ಯಾರು. ನಾವು ಟಿ ವಿಗಳು ಯಾರು ನೋಡೋಲ್ವಲ್ಲ, ಹಾಗಾಗಿ ನಾನೇನು ಮಾಡಿದ್ದೀನಿ, ನಮ್ಮ ಗೋಡೆ ಮಳೆ ಹೊಡೆದು ನಾವು ಟಿ ವಿ ತೆಗಿಯಾಕಿಲ್ಲ. ಕಿಟಕಿಗೆ ನಾನು ಹಂಗೆ ಸಿಗಾಕಿದ್ದೀನಿ. ಹೆಂಗೈತ್ರಿ? ಚೆನ್ನಾಯ್ತಾ? ಅಲ್ಲಿರೋ ಹೊರಗಡೆ ಆರಕ್ಕಿರೋ ಬಟ್ಟೆ ಇನ್ನೂ ಆರಿಲ್ಲ. ಇವನು ಎತ್ಕೊಂಡು ಬಂದೆ. ಇವೆಲ್ಲ ಮುಡ್ಸಿಕೊಂಡು ಮತ್ತೆ ಮಳೆ ಬಂದರೆ ಇವನು ಎಂದೋಗ್ಬಿಡ್ತಾವೆ ಅಂದ್ಬಿಟ್ಟು ನಾವು ಒಳಗಡೆ ಕೆಲಸ ಮಾಡ್ಕೊತಿರ್ತೀನಿ. ಅವನು ಎಂದೋಗ್ಬಿಟ್ರೆ ಮತ್ತೆ ಅವಳು ಮತ್ತೆ 2 ದಿನ ಬೇಕು ಆರಿಸೋಕ್ಕೆ. ಅದಕ್ಕೆ ಈ ವಾರ ಇರೋದು ಎತ್ಕೊಬಂದು ಇನ್ನು ಸ್ವಲ್ಪ ಆರಬೇಕು ಹೊರಗಡೆ ಇರೋ ಬಟ್ಟೆಗಳು. ಆಮೇಲೆ ಎತ್ಕೊತೀವಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ. ಇದೆಲ್ಲ ಫೋಲ್ಡ್ ಮಾಡಿ ಇಡೋಣ. ಇವತ್ತು ಬೀರೆಲ್ಲ ಬಟ್ಟೆ ಎಲ್ಲ ಜೋಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಎಲ್ಲ ಕ್ಲೀನಾಗಿ ಇಡಬೇಕು. ಹೆಂಗೆ ಇಕ್ಕೊಂಡು ನಾನು ಇಕ್ಕದಂಗೆ ಇರೋದೇ ಇಲ್ಲ ಫ್ರೆಂಡ್ಸ್. ಇಲ್ಲಿ ನಾನು ಎಷ್ಟು ಸರಿ ಜೋಡಿಸಿರೋ ಅಷ್ಟೇ, ನನಗೆ ಜೋಡಿಸಿ ಸಾಕಾಗುತ್ತೆ. ಇವೆಲ್ಲ ಮಡಿಸಿ ಎಲ್ಲ ಅಲ್ಲೇ ಇಕ್ತೀನಿ. ಇನ್ನು ಬೀರೆಗಳು ಬಟ್ಟೆ ಎಲ್ಲ ತೆಗಿಬೇಕಲ್ಲ, ಅವು ತೆಗೆದು ಬೀರು ಇವತ್ತು ಯಾವ ಥರ ಇಡ್ತೀನಿ ಅಂತ ನೋಡಿ.
ನಮ್ಮ ಗಿಡದಲ್ಲಿ ಬಿಟ್ಟಿದ್ದು ಒಂದೇ ಒಂದು ಬಿಟ್ಟಿತ್ತು, ಅದು ತಿಮ್ಮಪ್ಪ ಮುಟ್ಸಿದೀನಿ ಹೂವನ. ಚೆನ್ನಾಗಿ ಕಾಣುತ್ತೆ. ಬಟ್ಟೆ ಎಲ್ಲ ಮುಡ್ಚಿದ್ದಾಯ್ತು ಫ್ರೆಂಡ್ಸ್. ಇಷ್ಟು ಧೂಳಿದೆ ನೋಡಿ ಫ್ರೆಂಡ್ಸ್ ಬೀರಿಂದಗಡೆ. ಇದು ದೊಡ್ಡ ಬೀರು, ಎತ್ತ ಆಗ್ಲಾಗಲ್ಲ, ತೆಗಿಯೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಈ ಥರ ಹಬ್ಬಗಳ ಟೈಮಲ್ಲಿ ತಕ್ಕೊತೀನಿ. ಇದು ತೆಗಿವಾಗಲೇ ಸಾಕಾಗುತ್ತೆ ನನಗೆ. ಇದು ಒಂದು ಬೀರಲ್ಲಿರೋ ಬಟ್ಟೆ ಇನ್ನೂ ಇದೆ, ತೆಗ್ದಿಲ್ಲ. ಹಂಗೆ ಎಳೆಯೋಣ ಅಂತ ಸೈಡಲ್ಲಿ ಸುಮ್ಮನೆ ಇದ್ದೀನಿ, ನೋಡೋಣ ಆಗುತ್ತಂತ. ಸ್ವಲ್ಪ ಮುಂದಕ್ಕೆ ಎಳ್ಕೊಂಡಿದ್ದೀನಿ. ಇದರಲ್ಲಿ ಬಟ್ಟೆ ಇನ್ನೂ ಇದೆ ನೋಡಿ. ಇದೆಲ್ಲ ಲಾಂಗ್ ಡ್ರೆಸ್ಗಳು ಇವು. ಸ್ವಲ್ಪ ಮಾತ್ರ ಸ್ವಲ್ಪ ತೆಗ್ದಿದ್ದೀನಿ, ಬಾರ ಇರೋ ಅಂಥವಲ್ಲ. ಸ್ವಲ್ಪ ನೆಟ್ಟೆಡ್ಡು ಅವೆಲ್ಲನ ಹಂಗೆ ಬಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಯಾವಾಗ ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ. ಟೈಮ್ ನೋಡಿದ್ರೆ ಆಲ್ರೆಡಿ ಎಷ್ಟಾಯಿತು, 2:30 ಆಗಿದೆ. ಇದೆಲ್ಲ ಯಾವಾಗ ಕ್ಲೀನ್ ಮಾಡ್ಕೊತೀನಿ. ಮೊನ್ನೆ ರೇಷನ್ ತಂದಿದ್ದು ಎಲ್ಲ ಇದರಲ್ಲೇ ಹಾಕಿದ್ದೆ. ಅದ್ರಾಗ ಆಲ್ರೆಡಿ ಸೊಪ್ಪು ಎಲ್ಲ ಎತ್ಕೊಂಡಿದ್ದೀನಿ, ಬೇಕಾಗೋದು. ಬಾಕ್ಸ್ಗಳಿಂದ ತೊಳೆದಿಲ್ಲ ಅಂತ ಇದರಲ್ಲೇ ಹಾಕಿ ಹಂಗೆ ಇಟ್ಟಿದ್ದೀನಿ. ಇವಾಗ ಇವೆಲ್ಲ ಬೀರಿ ಜೋಡಿಸ್ಬೇಕು ಅಂದರೆ 1 ಅವರ್ ಮೇಲಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಅವು ಬಟ್ಟೆಗಳು ವೇಲ್ ಹಿಂಗೆ ಹಾಕಿರೋದು, ಅದು ಇನ್ನೊಂದು ಬೀರುಗಳು, ಡೈಲಿ ಯೂಸ್ ಬಟ್ಟೆಗಳು ಅವೆಲ್ಲ. ಈ ಬೀರಿಗೆ ಇಡಬೇಕು, ಇನ್ನೊಂದು ಬೀರಿಗೆ. ಈ ಬೀರು ಇತ್ತಾಗ ಕಿಡಿದಿ, ಕಿಟಕಿ ಬೆಳಕು ಬರಲಿ ಅಂತ ನಾನು ಮುಂಚೆ ಹಿಂಗೆ ಇಟ್ಟಿದ್ದು. ನಾನು ವರ್ಷ ಚೇಂಜ್ ಮಾಡ್ತಾಯಿರ್ತೀನಿ. ಅಂದರೆ ಮನೆ ಕ್ಲೀನ್ ಯಾವಾಗ ಮಾಡ್ತೀನಿ ಅವಾಗೆಲ್ಲ ಚೇಂಜ್ ಮಾಡ್ತಿರ್ತೀನಿ. ಒಟ್ಟು ಆ ಬೀರು ಅದೇ ಜಾಗದಾಗೆ, ಇಲ್ಲ ಹಿಂಗೆ ಬರುತ್ತೆ ಅಡ್ಡ ಈ ಥರ ಹಿಂಗೆ ಬರುತ್ತೆ, ಇಲ್ಲಾಂದರೆ ಹಿಂಗೆ ಬರುತ್ತೆ. ಹಾಗೆ ಎರಡರಲ್ಲಿ ಅಲ್ಲೇ ಮ್ಯಾನೇಜ್ ಮಾಡ್ತೀನಿ. ದಿವಾನ್ ಕಟ್ ತಂದು ಇಲ್ಲಿಗೆ ಹಾಕಿದ್ದೀನಿ ರೂಮ್ಗೆ. ಅಲ್ಲಿ ಲಕ್ಷ್ಮಿ ಕೊಡಿಸುವಾಗ ಮತ್ತೆ ದಿವಾನ್ ಕಟ್ ತೆಗಿಬೇಕಲ್ವ, ಅದಕ್ಕೆ ಇನ್ನು ಇಲ್ಲಿಗೆ ತಂದು ಹಾಕಿದೆ. ಇವಾಗ ಇವ್ರ ಬುಕ್ಸ್ಗಳು ಇವೆಲ್ಲ ಇನ್ನೂ ಎಲ್ಲೆಲ್ಲಿ ಇಡಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡ್ತೀನಿ, ಎಲ್ಲ ಪೂರ್ತಿ ಆದಮೇಲೆ ತೋರಿಸ್ತೇನೆ. ಇವಾಗ ಬೀರಿಗೆ ಬಟ್ಟೆ ಜೋಡಿಸ್ಬೇಕು ಫ್ರೆಂಡ್ಸ್. ಸಾಕಾಗೋಯ್ತು ಫ್ರೆಂಡ್ಸ್, ಈ ಬೀರಾಗಿದ್ದ ಬಟ್ಟೆ ತೆಗಿಯೋದು ಸಾಕೋದು. ಹಬ್ಬಗಳು ಬರೋದು ಸಾಕು, ಈ ಸಾಹಸ ಸಾಕು ಅನ್ಸುತ್ತೆ. ಇಷ್ಟು ಬಟ್ಟೆ ಇದ್ದಾವೆ, ಇನ್ನೂ ಬಟ್ಟೆ ಇಲ್ಲ. ನಮ್ಮ ಮನುಷ್ಯರುಗಳು ನಮಗೆ ಆಸೆನೇ ತೀರಲ್ಲ ಅನಿಸ್ತೈತಿ. ಇನ್ನೂ ಬೇಕು ಅಂತ ಅಂತಿರ್ತೀವಿ. ನಮ್ಮ ಹುಡುಗರು ಬಟ್ಟೆ ತಗೊತಾರೆ, ನಾನು ನೀಟಾಗಿ ಜೋಡಿಸಿರ್ತೀನಿ. ತಗೊಂಡರು ಹೆಂಗೆ ತಗೊತಾರೆ ಹಂಗೆ ಇಡೋದು. ಅದೆಷ್ಟು ಭಾರ ಆಗುತ್ತೋ ಅವ್ರಿಗಂತೂ ಗೊತ್ತಿಲ್ಲ. ಇವೆಲ್ಲ ಟೀ ಶರ್ಟು. ನಾನು ಚಿಕನ್ 5 ಸ್ಟಾರ್ ಕೆಲಸ ಮಾಡ್ತಿದ್ದೆ ಫ್ರೆಂಡ್ಸ್. ಸುಮಾರು ಒಂದು 4-5 ವರ್ಷ ಮಾಡಿದ್ದೀನಿ ಚಿಕನ್ 5 ಸ್ಟಾರಲ್ಲಿ. ಫಸ್ಟು ಆರೆಂಜ್ ಕಲರಲ್ಲಿ ಟೀ ಶರ್ಟ್ ಬಂದಿತ್ತು, ಆಮೇಲೆ ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಬಂತು, ಆಮೇಲೆ ರೆಡ್ ಕಲರ್ ಬಂತು. ಇವಾಗ ಗ್ರೇ ಕಲರ್ ಒಂದು ಬಂದಿದೆ. ಇವಾಗ ಹೋಗ್ತಾ ಇಲ್ಲ ನನ್ನ ಕೆಲಸಕ್ಕೆ. ಕರೀತಾರೆ, ನಮ್ಮನೆಯವ್ರೆ ಕಳಿಸ್ತಾ ಇಲ್ಲ. ಬೇಡ, ಹೀಟಾಗುತ್ತೆ ಬೇಡ ಅಂತ. ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಇಲ್ಲಿದೆ. ಆರೆಂಜ್ ಕಲರ್ ಒಂದಿಲ್ಲ. ಆರೆಂಜ್ ಕಲರು ಎಲ್ಲ ಬಟ್ಟೆಗಳು, ಹಳೆ ಬಟ್ಟೆಗಳೆಲ್ಲ ಎಸಿವಾಗ ಅದ್ರ ಜೊತೆ ಎಸ್ತೀನಿ. ಇದು ಬ್ಲ್ಯಾಕ್ ಕಲರ್ ಟೀ ಶರ್ಟ್. ಇದು ಹಾಕಲ್ಲ, ಸುಮ್ಮನೆ ಇಟ್ಕೊಂಡಿರ್ಬೋದು ಬೀರಲ್ಲಿ.
ಎಲ್ಲ ಎಸಿತೀನಿ ಯಾವ್ಯಾವ ಹಾಕ್ಕೊಳಲ್ವ. ಎಷ್ಟು ತೆಗ್ದಾಕ್ತಿದ್ರೆ ಇನ್ನೂ ಸಿಗ್ತಾನೆ ಇರ್ತಾರೆ. ನಮ್ಮ ಹುಡುಗರು ಹಾಕ್ಕಂತೀವಿ ಅಂತ ಎತ್ತೆ ತಿಕ್ತಾರೆ, ಹಾಕೋಣಲ್ಲ ಮಾಡಲ್ಲ. ನಾನು ಬಿಡಬೇಕು. ಎಲ್ಲ ಮಿಕ್ಸಪ್ ಆಗಿದೆ ಬಟ್ಟೆಗಳು. ನಾವೆಲ್ಲ ಅಲ್ಲೋವೆ. ನಾನು ಇಲ್ಲಿ ಹುಡುಕ್ತಾ ಇದ್ದೀನಿ, ನನ್ನ ಬಟ್ಟೆ ಎಲ್ಲ ಎಲ್ಲಿ ಅಂತ ಎಲ್ಲ ಅಂದಿದ್ದಾರೆ. ಇದು ನಮ್ಮ ಚಿಕ್ಕ ಮಗಳದಿದ್ದು ಬರ್ತಡೇಗೆ ತಗೊಂಡಿದ್ದು. ಎಷ್ಟು ಚೆನ್ನಾಗಿದೆ, ಬಟ್ ಆಗಲ್ಲ ಅವಳು. ಈ ಥರ ಹೊಸ ಬಟ್ಟೆಗಳು ಅವಳಿಗೆ ಆಗದಿಲ್ಲ. ಬಟ್ಟೆಗಳು ಎಷ್ಟು ಬಟ್ಟೆ ಇದ್ವು ಎಲ್ಲ ಕೊಟ್ಟಿದ್ದೀನಿ. ಇದೇನೋ ಕಲರ್ ಒಂಥರ ಚೆನ್ನಾಗಿದೆ ಕಾಂಬಿನೇಷನ್. ಆರೆಂಜ್, ಎಲ್ಲೋ, ಒಂಥರ ಪಿಂಕು ಎಲ್ಲ ಮಿಕ್ಸ್ ಆಗಿದೆ, ಚೆನ್ನಾಗಿದೆ. ನಮ್ಮ ಮಗಳಿದ ಹಂಗೇಡಮ್ಮ ಅಂತಾಳೆ. ಇರೋದಿದೆ ಮೇಲ್ಗಡೆದು ಒಂದು, ಅದು ಫುಲ್ ಗೋಲ್ಡ್ ಕಲರಲ್ಲಿ ಬಂದಿದೆ. ಈ ಥರ ಇದಕ್ಕೆ ವೇಲು ಇದೆ, ವೇಲು ಕೂಡ ಇಟ್ಕೊಂಡಿದೆ ನನಗೆ. ಇದು ವೇಲಿದು. ಹಿಂಗೆಲ್ಲ ತುಂಬ್ಕೊಂಡ್ರೆ ಬೀರಲ್ಲಿ ಜಾಗ ಎಲ್ಲಿರುತ್ತೆ ಬಟ್ಟೆ ಕಡೆ ಇದಕ್ಕೆ. ಅದಾಯ್ತು. ಈ ಕಡೆ ನಾನು ಜೋಡಿಸ್ಕೊತೀನಿ. ಟೈಮ್ ಹೋಗ್ತಾ ಐತಿ. ಇದು ಒಂದ್ಸರಿನೋ ಹಾಕಿದ್ಲು ಅಷ್ಟೇ. ಇದು ಈ ಬಟ್ಟೆನ ಮತ್ತೆ ಹಾಕೇ ಇಲ್ಲ. ಸಾಫ್ಟ್ ಆಗಿದೆ. ಬೇಡ ಅಂದಿದ್ದ ಬಟ್ಟೆಗಳು ಹಾಕೋಣದು, ಚೆನ್ನಾಗಿರೋ ಬಟ್ಟೆಗಳು ಬರೋದು. ತಲೆ ತಿಕ್ಲಿಡ್ತೈತೆ ನನಗೆ. ಇದೊಂದು ಇಕ್ಕೊಂಡೋಳು ಒಂದು ಬೇಡ. ಇನ್ನೂ ಚೆನ್ನಾಗಿರೋವು ಈ ಥರದಾಗ ಕೊಟ್ಟರು. ಜೋಡ್ಸೋಣ ಸಾಕು. ಇದು ಕಾಲೇಜ್ಗೆ ಹೋಗುವಾಗ ಮೇಲ್ಗಡೆದು ಏನಂತ ಗೊತ್ತಿಲ್ಲ. ನಂತರ ಬಾಯಿಗೆ ಐತೆ ಬರ್ತಾರೆ ಹೇಳಕ್ಕೊಡ್ತಾರೆ. ಇದು ಇಟ್ಕೊಂಡು ಹೋಗಿ ಬ್ಲೇಸರು, ಅವ್ರ ಕಾಲೇಜ್ ಯೂನಿಫಾರ್ಮು, ಪ್ಯಾಂಟ್ಗಳು, ಟೀ ಶರ್ಟು ಎಲ್ಲ ಇಟ್ಕೊಂಡು ಇದು ಹಾಕೋಣಲ್ಲ ಮಾಡಲ್ಲ. ಇದು ಹಂಗೆ ಇಟ್ಕೊಂಡ್ರು.
ಸರಿ ಎಲ್ಲ ಎತ್ತಿಸಿತೀನಿ. ಅವ್ರು ಬಂದ ಮೇಲೆ ಕೇಳಿ ನೀವೆಲ್ಲ ಹಾಕಲ್ಲಮ್ಮ, ಎಲ್ಲ ಒಂದು ಚೀಲ ಕಟ್ಬಿಟ್ಟು ಕೊಡು ಅಂತ ಹೇಳ್ತೀವಿ. ಇದೆಲ್ಲ ಹಾಕ್ಕೊಡು. ಇದು ಬ್ಲಾಕ್ ಇದೆ ಅಂತ ಇದು ಬ್ಲಾಕ್ ಹಾಕೋದು. ಇದು ಹಾಕೊಂಡು ಸ್ವಲ್ಪ ಇದು ದೊಡ್ಡ ಮಗಳು ಬಟ್ಟೆ ಕೆಳಗಡೆ ಜೋಡಿಸಿದ್ದಾಯ್ತು. ಇನ್ನು ಇವು ಚಿಕ್ಕಳು ಇಷ್ಟು ಬಟ್ಟೆ ಇರ್ತವೆ, ಆದರೆ ಅವಳು ಹಾಕೋಣ ಮಾತ್ರ ಈ ಬಟ್ಟೆ ಎಷ್ಟು ಚೆನ್ನಾಗಿದೆ, ಹಾಕಲ್ಲ ಅವಳು. ಬೇಡಮ್ಮ ಅಂತ ಇವಾಗ ಹಾಕಲ್ಲ. ನಾವೆಲ್ಲ ಬೇರೆ ಕೊಡ್ತೀನಿ ಅಂದರೆ ಕೂಡ ಹೋಗುವಂಥದ್ದು. ಓಕೆ ಫ್ರೆಂಡ್ಸ್, ಈ ಬೀರಿನ ಬಟ್ಟೆಗಳೆಲ್ಲ ಆಯಿತು. ಸ್ಕ್ರೀನ್ಗಳು ಅವನಿಸ್ಬೇಕು. ಸ್ಕ್ರೀನ್ಗಳು ಎಲ್ಲ ತೊಳೆದಿದ್ದೀನಿ, ಹೋಗಿದ್ದಾಗಿದೆ. ಒಂದು ಸದ್ಯಕ್ಕೆ ಹಾಕಲ್ಲ, ಇನ್ನು ಹಬ್ಬಕ್ಕೆ ಹಾಕೋದು, ಮತ್ತೆ ಎಲ್ಲ ಗಲೀಜು ಹಾಕೋದು. ಓಕೆ ಫ್ರೆಂಡ್ಸ್, ಇದಾಯಿತು. ಇನ್ನು ಆವಿರಿಗೆಲ್ಲ ಬಟ್ಟೆ ಎಲ್ಲ ಇಡೋಣ. ಆವಿರಿ ಬರೀ ಸೀರೆಗಳು ಇವೇ ಇದ್ದಾವೆ.